ಶುಭೋದಯ. ದೂರದರ್ಶನ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಸುವರ್ಣಿನಿ ಕೊಣಲೆ. ಯೋಗಾಸನವನ್ನು ಮಾಡಿ ತೋರಿಸೋದಕ್ಕೆ ನಮ್ಮ ಜೊತೆ ಇವತ್ತಿದ್ದಾರೆ ನಮಿತಾ ಎನ್ ಚೌಹಾನ್ ಹಾಗೂ ಸುಮನ್ ಪಠಾನಿಯಾ. ಇವರಿಬ್ಬರೂ ಕೂಡ ಯೋಗ ಶಿಕ್ಷಕಿಯರು, ಯೋಗ ಥೆರಪಿಸ್ಟ್. ಯೋಗ ಅಂದ ತಕ್ಷಣ ನಮಗೆ ಕೆಲವರಿಗೆ ಭಯ ಆಗುತ್ತೆ, ಕೆಲವರಿಗೆ ಹೇಗಪ್ಪ ಮಾಡೋದು ಅಂತ ಅನಿಸುತ್ತೆ, ಕೆಲವರಿಗೆ ಅಷ್ಟೆಲ್ಲ ನಾವು ದೇಹವನ್ನು ಬಗ್ಗಿಸ್ಬೇಕಾ ಅಂತ ಅನಿಸುತ್ತೆ. ಆದರೆ ಯೋಗದಿಂದ ತುಂಬ ಪ್ರಯೋಜನ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಯೋಗದ ಪ್ರಯೋಜನಗಳೇನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯೋಗ ಅಂದ್ರೇನು ಅಂತ ಸ್ವಲ್ಪ ನೋಡೋಣ. ಯೋಗ ಅಂತಂದರೆ ಕೇವಲ ಆಸನಗಳನ್ನು ಮಾಡುವಂಥದ್ದು, ಪ್ರಾಣಾಯಾಮ ಮಾಡುವಂಥದ್ದು ಮಾತ್ರ ಅಲ್ಲ. ಯೋಗ ಅಂದರೆ ಚಿತ್ತವೃತ್ತಿ ನಿರೋಧ ಅಂತ ಮಹರ್ಷಿ ಪತಂಜಲಿಗಳು ಹೇಳ್ತಾರೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಗೊಂದಲಗಳಿರುತ್ತೆ, ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ನಾನು ಹೀಗೆ ಮಾಡಬೇಕಾ, ಹಾಗೆ ಮಾಡಬೇಕಾ ಅಂತ ಅನಿಸುತ್ತೆ, ಅಥವಾ ನಾನು ಮಾಡಿದ ಸರಿನಾ ತಪ್ಪಾ ಅಂತ ಯೋಚನೆಗಳು ಬರ್ತಾನೇ ಇರುತ್ತೆ. ಸುಮ್ಮನೆ ಒಂದು 5 ನಿಮಿಷ ಕೂತ್ಕೊಳ್ಳೋಣ ಅಂದರೆ ಆಗಲ್ಲ. ನಮ್ಮ ಮನಸ್ಸು ಮರ್ಕಟ ಅಂತ ಹೇಳ್ತಾರೆ, ಅಂದರೆ ಕೋತಿ ಥರ ಕೊಂಬೆಯಿಂದ ಕೊಂಬೆಗೆ ನೆಗಿತಾನೇ ಇರುತ್ತೆ. ನಮ್ಮ ಮನಸ್ಸು ಕೂಡ ಹಾಗೆ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ, ಅದರಿಂದ ಮತ್ತೊಂದು ವಿಷಯಕ್ಕೆ ಹೋಗ್ತಾನೇ ಇರುತ್ತೆ. ಒಂದು 5 ನಿಮಿಷ ದೇವರ ಮನೇಲಿ ಕೂತ್ಕೊಂಡು ಧ್ಯಾನ ಮಾಡೋಣ ಅಂದ್ರೂ ನಮ್ಮ ಕೈಲಾಗಲ್ಲ. ಅದನ್ನೆಲ್ಲ ಕಡಿಮೆ ಮಾಡೋದು ಹೇಗೆ, ಮನಸ್ಸಿನ ಗೊಂದಲಗಳನ್ನೆಲ್ಲ ನಿವಾರಣೆ ಮಾಡೋದು ಹೇಗೆ, ಮನಸ್ಸನ್ನು ಶಾಂತವಾಗಿಸೋದು ಹೇಗೆ ಅನ್ನೋದಕ್ಕೆ ಇರುವಂಥದ್ದೇ ಯೋಗಾಭ್ಯಾಸ. ಯೋಗ ಒಂದು ಅಧ್ಯಾತ್ಮ ಸಾಧನ, ಅಧ್ಯಾತ್ಮದ ಮಾರ್ಗ ಯೋಗ. ಅದರಲ್ಲಿ 8 ಭಾಗಗಳಿದೆ, 8 ಅಂಗಗಳಿದೆ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. 8 ಅಂಗಗಳಲ್ಲಿ ಮೊದಲನೇದು ಯಮ, 2ನೇದು ನಿಯಮ, 3ನೇಯದ್ದು ಆಸನ. ನಾವೇನು ಆಸನದ ಅಭ್ಯಾಸ ನೋಡ್ತೀವಿ, ಶೀರ್ಷಾಸನ, ಪಾದಹಸ್ತಾಸನ, ತ್ರಿಕೋನಾಸನ, ತುಂಬ ಹೆಸರುಗಳಿದೆ ಆಸನಗಳದ್ದು. ಅದರ ಅಭ್ಯಾಸವನ್ನು ನೋಡ್ತೀವಲ್ಲ, ಅದೆಲ್ಲ 3ನೇ ಭಾಗದಲ್ಲಿ ಬರುತ್ತೆ ಯೋಗದ. ಅನಂತರ ಬರುವಂಥದ್ದು ಪ್ರಾಣಾಯಾಮ, ಆಮೇಲೆ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು ಯೋಗದ 8 ಭಾಗಗಳು, 8 ಅಂಗಗಳು. ಅಷ್ಟಾಂಗ ಯೋಗ ಅಂತ ಇದನ್ನು ಕರಿತೀವಿ. ಸೊ ಮೊದಲನೇದು ಏನಪ್ಪ ಅಂತಂದರೆ ಯಮ. ಇದರಲ್ಲಿ ನಮ್ಮ ಮನಸ್ಸಿಗೆ ಬೇಕಾದಂಥ ಒಂದಷ್ಟು ನಿಯಮಗಳನ್ನು ಹೇಳಿದ್ದಾರೆ. ದೇಹವನ್ನು ದಂಡಿಸುವ ಮೊದಲು ನಾವು ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅದಕ್ಕೇನು ಹೇಳ್ತಾರೆ, ನಾವು ಪಾಲನೆ ಮಾಡಬೇಕಾಗಿರುವಂಥ ನಿಯಮಗಳು ಏನು, ಗುಣಗಳು ಯಾವೆಲ್ಲ ಗುಣಗಳನ್ನು ನಾವು ಅಳವಡಿಸ್ಕೊಳ್ಬೇಕು ನಮ್ಮ ಒಳ್ಳೆಯದಕ್ಕೆ, ನಮ್ಮ ಕುಟುಂಬದ ಒಳಿತಿಗೆ, ನಮ್ಮ ಸಮಾಜದ ಒಳಿತಿಗೆ ನಮ್ಮ ಮನಸ್ಸನ್ನು ಹೇಗಿಟ್ಕೊಳ್ಬೇಕು ಅಂತ ಹೇಳ್ತಾರೆ ಯೋಗದಲ್ಲಿ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಮನಸ್ಸಿನ ಗುಣಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಮಹರ್ಷಿಗಳು. ಇದನ್ನೆಲ್ಲ ಪಾಲನೆ ಮಾಡಿ ಜೀವನದಲ್ಲಿ ಅಳವಡಿಸಿಕೊಂಡೇ ನಾವು ಯೋಗಾಭ್ಯಾಸವನ್ನು ಮಾಡ್ತೀವಿ ಅಂತ ನಿಜವಾಗ್ಲೂ ಹೇಳ್ಬೋದು. ಕೇವಲ ಆಸನವನ್ನು ಮಾಡಿದ್ರೆ ಕೇವಲ ವ್ಯಾಯಾಮ ಮಾಡಿದಾಗ ಆಗತ್ತೆ ಹೊರತು ಯೋಗಾಭ್ಯಾಸ ಮಾಡಿದ ಹಾಗೆ ಆಗೋದಿಲ್ಲ. ಆದ್ದರಿಂದ ಯೋಗಾಭ್ಯಾಸಕ್ಕೆ ತೆರಳುವ ಮೊದಲು, ಅಂದರೆ ಆಸನಗಳ ಅಭ್ಯಾಸಕ್ಕೆ ತೆರಳುವ ಮೊದಲು ಮನಸ್ಸಿನ ಮೇಲೆ ಒಂದಷ್ಟು ನಿಯಂತ್ರಣವನ್ನು ಹಾಕಿಕೊಳ್ಳೋಣ. ನಮ್ಮ ಮಾತನ್ನು ಮೃದುವಾಗಿಸೋಣ. ನಮ್ಮ ಗುಣವನ್ನು ಇನ್ನೊಬ್ಬರಿಗೆ ಮತ್ತು ನಮಗೆ ಒಳಿತಾಗುವ ರೀತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳೋಣ. ಇಷ್ಟಾದ ಮೇಲೆ ಯಾವ ಅಭ್ಯಾಸಗಳನ್ನು ನಾವು ಮಾಡಬೇಕು, ಯಾವ ರೀತಿಯ ಯೋಗಾಭ್ಯಾಸ, ಯೋಗ ಆಸನಗಳ ಅಭ್ಯಾಸವನ್ನು ಮಾಡೋದ್ರಿಂದ ಆರೋಗ್ಯ ಸುಧಾರಣೆ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಮೂಲತಃ ಆಸನಗಳಿರುವಂಥದ್ದು ಮತ್ತದೇ ಮನಸ್ಸಿನ ಹಿಡಿತಕ್ಕೋಸ್ಕರ, ಮನಸ್ಸಿನ ನಿಗ್ರಹ ಮಾಡೋದಕ್ಕೋಸ್ಕರವೇ. ಆದರೆ ಯೋಗಾಸನದ ಅಭ್ಯಾಸದಿಂದ ಮನಸ್ಸಿನ ಜೊತೆಗೆ ದೈಹಿಕ ರೋಗಗಳನ್ನು ಕೂಡ ಗುಣಪಡಿಸಬಹುದು, ಅಥವಾ ಯಾವುದೋ ಒಂದು ರೋಗ ಬಾರದೇ ಇರುವ ರೀತಿಯಲ್ಲಿ ಯೋಗಾಭ್ಯಾಸದಿಂದ ಅದನ್ನು ತಡಿಬಹುದು. ಹಾಗಾದರೆ ನಾವು ದಿನನಿತ್ಯ ಮಾಡಬಹುದಾದ ಒಂದಷ್ಟು ಆಸನಗಳ ಅಭ್ಯಾಸ ಹೇಗೆ ಅಂತ ನೋಡೋಣ ಇವತ್ತು. ಆಸನದ ಅಭ್ಯಾಸ ಮಾಡಬೇಕಾದ್ರೆ ನಮ್ಮ ಹೊಟ್ಟೆ ಖಾಲಿ ಇರಬೇಕು. ಆದ್ದರಿಂದ ಬೆಳಗ್ಗೆ ನಮ್ಮ ಮಲವಿಸರ್ಜನೆ ಆಗಿ ಹಲ್ಲುಜ್ಜಿ ಸ್ನಾನ ಆದಮೇಲೆ ಬೆಳಗ್ಗೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಯೋಗಾಭ್ಯಾಸವನ್ನು ಮಾಡೋದು ಎಲ್ಲ ರೀತಿಯಿಂದ ಒಳ್ಳೆಯದು. ಸಾಧ್ಯ ಆಗದೇ ಇದ್ದವರು ಸಂಜೆ, ಅಂದರೆ ಮಧ್ಯಾಹ್ನ ಊಟ ಆಗಿ 3ರಿಂದ 4 ತಾಸು ಕಳೆದ ಮೇಲೆ ಆಸನಗಳನ್ನು ಅಭ್ಯಾಸ ಮಾಡ್ಬೋದು. ಅದ್ರ ಜೊತೆಗೆ ನಾವು ಅಭ್ಯಾಸ ಮಾಡಬೇಕಾದ್ರೆ ನಮಗೆ ಹಿತವಾಗಿರುವಂತಹ ಬಟ್ಟೆ, ಹತ್ತಿಯ ಬಟ್ಟೆಯನ್ನು ಹಾಕ್ಕೊಂಡು ಮಾಡುವಂಥದ್ದು ತುಂಬ ಒಳ್ಳೆಯದು. ಕಂಫರ್ಟೇಬಲ್ ಆಗಿರಬೇಕು. ದೇಹದ ಎಲ್ಲ ರೀತಿಯಾದಂಥ ಚಲನೆ, ಕೈಯನ್ನು ಮೂವ್ಮೆಂಟ್ ಮಾಡೋದಿರ್ಬೋದು, ಕಾಲನ್ನು ಚಲನೆ ಮಾಡೋದಿರ್ಬೋದು, ಅದಕ್ಕೆಲ್ಲ ಕಂಫರ್ಟೇಬಲ್ ಆಗಿರುವಂಥ ಬಟ್ಟೆಯನ್ನು ಧರಿಸಬೇಕು. ಆಮೇಲೆ ಮಹಿಳೆಯರು ಋತುಸ್ರಾವದ ಸಂದರ್ಭದಲ್ಲಿ, ಅಂದರೆ ಮುಟ್ಟಾಗಿರುವಂಥ ಸಂದರ್ಭದಲ್ಲಿ ಯೋಗ ಆಸನಗಳ ಅಭ್ಯಾಸವನ್ನು ಮಾಡಬಾರ್ದು. ಉಳಿದಿರುವ ಸಂದರ್ಭಗಳಲ್ಲಿ ನಿತ್ಯವೂ ಆಸನವನ್ನು ಮಾಡಬಹುದು. ಗರ್ಭಿಣಿಯರು ಮಾಡಬೇಕಾದ್ರೆ ತಜ್ಞರ ಸಲಹೆಯನ್ನು ತಗೊಂಡು ಅವರ ಒಂದು ಎದುರಿನಲ್ಲೇ, ಸಮ್ಮುಖದಲ್ಲೇ ಅಭ್ಯಾಸ ಮಾಡುವಂಥದ್ದು ಉತ್ತಮ.
ಇದಲ್ಲದೆ ತೀರಾ ಚಿಕ್ಕ ಮಕ್ಕಳಿಗೆ ಅಭ್ಯಾಸವನ್ನು ಅಷ್ಟೊಂದು ಹೇಳ್ಕೊಡ್ಬಾರ್ದು. ವಯೋವೃದ್ಧರು ಕೂಡ ಅವರಿಗೆ ಯಾವುದು ಸಾಧ್ಯವೋ ಅಷ್ಟನ್ನೇ ಮಾಡಬೇಕು. ಮತ್ತು ಮುಖ್ಯವಾಗಿ ತಜ್ಞರ ಎದುರಿನಲ್ಲಿ ಅವರಿಂದ ವಿದ್ಯೆಯನ್ನು ಕಲಿತು ಮಾಡುವಂಥದ್ದು ಒಳ್ಳೆಯದು. ಯಾವುದೋ ಪುಸ್ತಕವನ್ನು ನೋಡಿ ಅಥವಾ ಯಾವುದೋ ಕಾರ್ಯಕ್ರಮವನ್ನು ನೋಡಿ ಸ್ವತಃ ಅಭ್ಯಾಸವನ್ನು ಶುರು ಮಾಡಬೇಡಿ. ತಜ್ಞರ ಸಲಹೆಯ ಜೊತೆಗೆ ಅಭ್ಯಾಸವನ್ನು ಮಾಡಿ. ಇಷ್ಟು ಹೇಳ್ತಾ ಯೋಗಾಭ್ಯಾಸವನ್ನು ಹೇಗೆ ಮಾಡೋದು, ಸರಳ ಆಸನಗಳನ್ನು ಮಾಡೋದು ಹೇಗೆ, ಅದರ ಪ್ರಯೋಜನಗಳೇನು ಅಂತ ತಿಳ್ಕೊಳ್ಳೋಣ. ಮೊದಲನೇ ಆಸನ ತಾಡಾಸನ ಅಂತ. ಮೊದಲಿಗೆ ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಬೇಕು. ಕಾಲುಗಳು ಮತ್ತು ಕೈ ದೇಹದ ಪಕ್ಕದಲ್ಲಿ ಇಟ್ಟು ನೇರವಾಗಿ ನಿಂತ್ಕೊಳ್ಬೇಕು. ನಾವು ನೇರವಾಗಿ ನಿಂತ್ಕೊಂಡ ಮೇಲೆ ನಿಧಾನವಾಗಿ ಉಸಿರನ್ನು ತಗೊಳ್ತಾ ಕೈಗಳನ್ನು ಮತ್ತು ಕಾಲುಗಳನ್ನು ಎತ್ತಬೇಕು. ಕಾಲಿನ ಹಿಮ್ಮಡಿಯನ್ನು ಮತ್ತು ಎರಡೂ ಕೈಗಳನ್ನು ನೇರವಾಗಿ ಮೇಲಕ್ಕೆ ಎತ್ತಬೇಕು. ಕಾಲಿನ ಬೆರಳುಗಳ ಮೇಲೆ ನಮ್ಮ ದೇಹದ ಭಾರ ಇರಬೇಕು. ಒಂದೇ ಕಡೆ ದೃಷ್ಟಿ ಇರಬೇಕು. ಇಲ್ಲ ಅಂದರೆ ನಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ. ದೃಷ್ಟಿ ಒಂದೇ ಕಡೆ ಇಲ್ಲ, ಆ ಕಡೆ ಈ ಕಡೆ ನೋಡ್ತೀವಿ ಅಂತ ಅಂದರೆ ಬ್ಯಾಲೆನ್ಸ್ ತಪ್ಪು ಹೋಗುತ್ತೆ. ಈ ಆಸನವನ್ನು ಮಾಡಿ ಒಂದು 5ರಿಂದ 6 ಉಸಿರಾಟ, ಒಂದು 10 ಸೆಕೆಂಡ್ಗಳ ಕಾಲ ಅಲ್ಲಿ ನಿಂತು ಆಮೇಲೆ ನಿಧಾನಕ್ಕೆ ಕೆಳಗೆ ಬರಬಹುದು. ಈ ಅಭ್ಯಾಸವನ್ನು ಮಾಡಿದಾಗ ಏನೇನು ಪ್ರಯೋಜನಗಳಾಗತ್ತೆ ಅಂತ ಅಂದರೆ, ಮೊದಲನೇದಾಗಿ ಕಾಲಿನ ಸ್ನಾಯುಗಳಿಗೆ, ಸೊಂಟದ ಸ್ನಾಯುಗಳಿಗೆ, ಭುಜದ ಸ್ನಾಯುಗಳಿಗೆ ಇದು ಶಕ್ತಿಯನ್ನು ತುಂಬುತ್ತೆ. ಯಾರಿಗಾದರೂ ಸೊಂಟ ನೋವಿದ್ದರೆ, ಯಾರಿಗಾದರೂ ದೇಹದಲ್ಲಿ ಮೈಕೈ ನೋವು ಬರ್ತಾ ಇದೆ ಅಂದರೆ ಅವರು ಇದನ್ನು ಮಾಡಬಹುದು. ಅದರ ಜೊತೆಗೆ ಏಕಾಗ್ರತೆಗೆ ಈ ಅಭ್ಯಾಸವನ್ನು ಮಾಡಬೇಕು. ನಾವು ಈ ಆಸನದಲ್ಲಿ ಏನು ಮಾಡ್ತೀವಿ, ಒಂದೇ ದಿಕ್ಕಿಗೆ ನೋಡ್ತಾ ಇರೋದ್ರಿಂದ ಮನಸ್ಸು ಒಂದೇ ಬಿಂದುವಿನಲ್ಲಿ ಕೇಂದ್ರೀಕೃತ ಆಗಿರೋದ್ರಿಂದ ಮನಸ್ಸಿನ ಚಾಂಚಲ್ಯ ಕಡಿಮೆ ಆಗುತ್ತೆ. ಆದ್ದರಿಂದ ಏಕಾಗ್ರತೆಗೆ ಅಥವಾ ಮೆಮೊರಿ ಪವರ್ ಜಾಸ್ತಿ ಆಗೋದಕ್ಕೆ, ಅಂದರೆ ನಮ್ಮ ನೆನಪಿನ ಶಕ್ತಿ ವೃದ್ಧಿ ಆಗೋದಕ್ಕೆ ಈ ಅಭ್ಯಾಸವನ್ನು ಮಾಡಬಹುದು. ಅದ್ರ ಜೊತೆಗೆ ಕಾಲಿನ ಸ್ನಾಯುಗಳಿಗೆ ಶಕ್ತಿ ತುಂಬಬೇಕು ಅಂತ ಆದರೆ ಈ ಅಭ್ಯಾಸವನ್ನು ನಿರಂತರವಾಗಿ ಮಾಡಬಹುದು. ಮತ್ತು ಪ್ರತಿದಿನ ಮಾಡಬಹುದಾದ ಒಂದು ಆಸನಗಳಲ್ಲಿ ಇದು ಕೂಡ ಒಂದು. ಅಕಸ್ಮಾತ್ ಯಾರಿಗಾದರೂ ಮಂಡಿಯ ನೋವಿದ್ದರೆ ಅಥವಾ ಕಾಲಿನ ಗಂಟುಗಳು, ಕಾಲಿನ ಮಣಿಗಂಟುಗಳು ಅಂದರೆ ಆ್ಯಂಕಲ್ ಜಾಯಿಂಟ್ಸ್ನ ಪೇಯ್ನ್ ನೋವಿದ್ದರೆ ಈ ಅಭ್ಯಾಸವನ್ನು ಮಾಡಬಾರ್ದು. ಆರ್ಥ್ರೈಟಿಸ್ ಇದ್ದವರು ಕೂಡ ಸ್ವಲ್ಪ ಯೋಚನೆ ಮಾಡಿಕೊಂಡು ತಜ್ಞರ ಸಲಹೆಯ ಮೇರೆಗೆ ಈ ಅಭ್ಯಾಸವನ್ನು ಮಾಡಬಹುದು. ನಿಧಾನವಾಗಿ ಉಸಿರು ತಗೋತಾ ಕೈ ಮತ್ತು ಕಾಲುಗಳನ್ನು ಮೇಲಕ್ಕೆ ಎತ್ತಬೇಕು. ದೆನ್ ರಿಲೀಸ್ ಮಾಡುವಾಗ ಆಮೇಲೆ ಉಸಿರು ಬಿಡ್ತಾ ಕೈಗಳು ಮತ್ತು ಕಾಲುಗಳನ್ನು ನಿಧಾನಕ್ಕೆ ಕೆಳಗೆ ತಗೊಂಡು ಬರುವಂಥದ್ದು. ತಾಡಾಸನ ಆದ ನಂತರ ಇನ್ನೊಂದು ಸರಳವಾದ ಆಸನ ಯಾವುದು ಅಂದರೆ ಪಾದಹಸ್ತಾಸನ. ಇದನ್ನು ಮಾಡುವಾಗ ಮೊದಲು ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಬೇಕು. ಸಮಸ್ಥಿತಿ ಅಂದರೆ ಎರಡೂ ಕಾಲು ಮತ್ತು ಕೈಗಳನ್ನು ನೇರವಾಗಿಟ್ಕೊಂಡು, ಕುತ್ತಿಗೆಯನ್ನು ನೇರವಾಗಿಟ್ಕೊಂಡು ನಿಲ್ಲುವಂಥದ್ದು. ಆಮೇಲೆ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಬೇಕು. ರೈಸ್ ಯುವರ್ ಹ್ಯಾಂಡ್ಸ್ ಸ್ಲೋಲಿ. ನಿಧಾನಕ್ಕೆ ಉಸಿರು ಬಿಡ್ತಾ ಮುಂದಕ್ಕೆ ಬಾಗಿ ಸೊಂಟದ ಭಾಗದಿಂದ ಮುಂದಕ್ಕೆ ಬಗ್ಬೇಕು. ನಾವು ಸಾಮಾನ್ಯ ಏನು ಮಾಡ್ತೀವಿ, ಬೆನ್ನನ್ನು ಗೂನ್ ಮಾಡಿಕೊಂಡು ಬಗ್ತೀವಿ. ಆ ಥರ ಮಾಡಬಾರ್ದು. ಸೊಂಟದ ಭಾಗದಿಂದ ಬಗ್ಗಿ ಸಾಧ್ಯ ಆದಷ್ಟು ಕೆಳಗೆ ಬಗ್ಗಿ ನಿಮ್ಮ ಕೈಗಳನ್ನು ಪಾದದ ಮೇಲೆ ಅಥವಾ ಪಾದದ ಬದಿಯಲ್ಲಿ ಇಟ್ಕೊಳ್ಬಹುದು. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮುಂದೆ ಬಗ್ಗಿ, ಸಾಧ್ಯ ಆಗತ್ತೆ ಅನ್ನುವಷ್ಟು ಮುಂದೆ ಬಗ್ಗಿ. ಮೊಣಕಾಲನ್ನು ಬಗ್ಗಿಸಬಾರ್ದು. ನಿಮ್ಮ ಮೊಣಕಾಲಿನ ಭಾಗ ಈ ರೀತಿಯಾಗಿ ನೇರವಾಗಿರಬೇಕು. ಮೊಣಕಾಲನ್ನು ಬಗ್ಗಿಸಿದರೆ ಆಸನದ ಪ್ರಯೋಜನ ಅಷ್ಟಾಗಿ ಸಿಗೋದಿಲ್ಲ. ಅದರ ಜೊತೆಗೆ ಕೈಗಳನ್ನು ಪಾದದ ಮೇಲೆ ಇಡಬಹುದು. ನಿಮಗೆ ಇನ್ನೂ ಪೂರ್ತಿಯಾಗಿ ಬಗ್ಗೋಕ್ಕೆ ಸಾಧ್ಯ ಆಗತ್ತೆ ಅಂತಾದರೆ ಪಾದಗಳ ಬದಿಯಲ್ಲಿ ನೆಲದ ಮೇಲೆ ಕೂಡ ಕೈಗಳನ್ನು ಇಟ್ಕೊಳ್ಬಹುದು.
ಇದರ ಪ್ರಯೋಜನ ಏನು ಅಂತ ಅಂದರೆ, ಒಂದು ಬೆನ್ನಿನ ಸ್ನಾಯುಗಳಿಗೆ ಶಕ್ತಿಯನ್ನು ಕೊಡುತ್ತೆ. ಮತ್ತು ಯಾರಿಗೆ ತೊಡೆಯ ಸ್ನಾಯುಗಳಿಗೆ ಶಕ್ತಿ ಇರಲ್ಲ ಅವರು ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು. ಯಾರು ಜಾಸ್ತಿ ವಾಕಿಂಗ್ ಮಾಡಬೇಕು, ರನ್ನಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅಂಥವರು ಈ ಅಭ್ಯಾಸವನ್ನು ಮಾಡಬಹುದು. ಅದರ ಜೊತೆಗೆ ಮಹಿಳೆಯರ ಮುಟ್ಟಿನ ಸಮಸ್ಯೆಯಲ್ಲಿ ಸಹಾಯ ಮಾಡುತ್ತೆ. ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಇನ್ನು ಮುಖ್ಯವಾಗಿ ಕಾನ್ಸ್ಟಿಪೇಷನ್, ಮಲಬದ್ಧತೆಯಲ್ಲಿ ಕೂಡ ಈ ಆಸನ ಸಹಾಯ ಮಾಡುತ್ತೆ. ನಿಧಾನವಾಗಿ ಆಸನವನ್ನು ರಿಲೀಸ್ ಮಾಡಬೇಕು. ಅಭ್ಯಾಸವನ್ನು ಮಾಡಿದ ಮೇಲೆ ಉಸಿರು ತಗೋತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ನಿಧಾನವಾಗಿ ಮೇಲಕ್ಕೆ ಬನ್ನಿ, ಕೈಗಳನ್ನು ಕೆಳಗಿಳಿಸಿ. ಈ ಅಭ್ಯಾಸ ಮಾಡುವಾಗ ಎರಡು ವಿಚಾರವನ್ನು ಗಮನದಲ್ಲಿಟ್ಕೊಳ್ಬೇಕು. ಒಂದು, ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಮಾಡಬಾರ್ದು, ಉಳಿದ ದಿನಗಳಲ್ಲಿ ಮಾಡಿದರೆ ಅವರಿಗೆ ತುಂಬ ಪ್ರಯೋಜನ ಆಗುತ್ತೆ. ಅದೇ ರೀತಿ ಯಾರಿಗೆ ತುಂಬ ಸೊಂಟ ನೋವು ಅಂದರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರುವಂಥದ್ದು, ಡಿಸ್ಕ್ ಕಂಪ್ರೆಷನ್ ಆಗಿರುವಂಥದ್ದು ಇಂಥದ್ದು ಇದ್ದಾಗ ಈ ಆಸನವನ್ನು ಮಾಡೋಕ್ಕೆ ಹೋಗಬಾರ್ದು. ಅದು ಬಿಟ್ಟು ಕೇವಲ ದಿನ ಪೂರ್ತಿ ಕೂತ್ಕೊಂಡಿರೋದ್ರಿಂದ ಏನು ಸೊಂಟದ ಮಸಲ್ಸ್ನ ನೋವು ಬರುತ್ತೆ, ಅಂಥ ನೋವಿದ್ದವರು ಈ ಆಸನವನ್ನು ಖಂಡಿತವಾಗಿಯೂ ಮಾಡ್ಬೋದು. ಇನ್ನೊಂದು ಆಸನ ಪ್ರತಿನಿತ್ಯ ಎಲ್ಲರೂ ಮಾಡಬೇಕಾದಂಥದ್ದು, ಎಲ್ರಿಗೂ ಗೊತ್ತಿರುವಂಥದ್ದು, ಸುಲಭವಾದಂಥದ್ದು ಪದ್ಮಾಸನ. ಪದ್ಮಾಸನವನ್ನು ಮಾಡೋದ್ರಿಂದ ಏನು ಪ್ರಯೋಜನ ಅಂತಂದರೆ, ನಮ್ಮ ಮನಸ್ಸು ಹಿಡಿತಕ್ಕೆ ಬರುತ್ತೆ. ಮುಖ್ಯವಾಗಿ ಪದ್ಮಾಸನವನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಸಮಸ್ಥಿತಿಯಲ್ಲಿ ಕೂತ್ಕೋಬೇಕು, ಕಾಲುಗಳನ್ನು ಚಾಚಿ ಕೂತ್ಕೊಂಡಿರಬೇಕು, ಬೆನ್ನು ನೇರವಾಗಿರಬೇಕು, ಕೈಗಳು ದೇಹದ ಪಕ್ಕದಲ್ಲಿರಬೇಕು. ಆಮೇಲೆ ನಿಧಾನಕ್ಕೆ ಬಲಗಾಲನ್ನು ಮಡಿಸಿ ಎಡತೊಡೆಯ ಮೇಲಿಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ದೇಹಕ್ಕೆ ಹತ್ತಿರ ಎಳ್ಕೊಂಡು ಬರಬೇಕು. ಆಮೇಲೆ ಎಡಗಾಲನ್ನು ಮಡಿಸ್ಬೇಕು. ಈ ಥರ ಕೂತ್ಕೊಂಡಾಗ ನಮ್ಮ ಎರಡೂ ಭುಜಗಳು ನೇರವಾಗಿರಬೇಕು, ಬೆನ್ನು ನೇರವಾಗಿರಬೇಕು, ಕುತ್ತಿಗೆ ಕೂಡ ನೇರವಾಗಿರಬೇಕು. ಆಮೇಲೆ ಎರಡೂ ಕೈಗಳನ್ನು ಚಿನ್ಮುದ್ರೆ ಅಂತ ಹೇಳ್ತೀವಿ, ಈ ಥರ ಇಟ್ಕೊಂಡು ಕೂತ್ಕೊಳ್ಳೋ ಅಂಥದ್ದು. ನಾವು ಪ್ರಾಣಾಯಾಮದ ಅಭ್ಯಾಸ ಮಾಡುವಾಗ ಕೂಡ ಈ ಆಸನದಲ್ಲಿ ಕೂತ್ಕೊಳ್ಬಹುದು. ಧ್ಯಾನದ ಅಭ್ಯಾಸ ಮಾಡುವಾಗ ಕೂಡ ನಾವು ಪದ್ಮಾಸನದಲ್ಲಿ ಕೂತ್ಕೊಳ್ಬೋದು. ಇದರಿಂದ ಪ್ರಯೋಜನಗಳು ಏನು ಅಂತ ಅಂದರೆ, ಮೊದಲನೇದಾಗಿ ಬೆನ್ನಿನ ನೋವು ಕಡಿಮೆ ಆಗುತ್ತೆ. ಬೆನ್ನಿನ ನೋವಿನ ಸಮಸ್ಯೆ ಯಾರಿಗೆಲ್ಲ ಇದೆ ಅವರು ಇದನ್ನು ಮಾಡಬಹುದು. ಯಾರು ಪ್ರತಿನಿತ್ಯ ಗಂಟೆಗಟ್ಟಲೆ ಕಂಪ್ಯೂಟರ್ನ ಮುಂದೆ ಕೂತ್ಕೊಳ್ಬೇಕಾಗತ್ತೆ ಅವರಿಗೆ ಈ ಆಸನ ತುಂಬ ಪ್ರಯೋಜನಕಾರಿ. ದಿನಕ್ಕೊಂದು 10 ನಿಮಿಷ ಈ ಆಸನದಲ್ಲಿ ಕೂತ್ಕೊಳ್ಳಿ. ಅಥವಾ ಕಂಪ್ಯೂಟರ್ ಬಳಕೆ ಮಾಡುವಾಗ ಮನೆಯಲ್ಲಿ ಸಾಧ್ಯ ಆದರೆ ನೆಲದ ಮೇಲೆ ಒಂದು ಚಾಪೆಯನ್ನು ಹಾಸಿ ಪದ್ಮಾಸನದಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಬಳಕೆ ಮಾಡಿದ್ರೆ ಮಕ್ಕಳು ಓದೋದಕ್ಕೆ ಬರೆಯೋದಕ್ಕೆ ಕೂತ್ಕೊಳ್ಳುವಾಗ ಕೂಡ ಈ ಆಸನದಲ್ಲಿ ಕೂತ್ಕೊಳ್ಬಹುದು. ಇದು ಧ್ಯಾನ ಮಾಡೋದಕ್ಕೆ ತುಂಬ ಉತ್ತಮವಾದ ಆಸನ. ಜೀರ್ಣಕ್ರಿಯೆಯಲ್ಲಿ ತುಂಬ ಸಹಾಯ ಮಾಡುತ್ತೆ. ಮನಸ್ಸಿನ ಗೊಂದಲಗಳನ್ನು ಕಡಿಮೆ ಮಾಡುತ್ತೆ ಈ ಆಸನ. ಮನಸ್ಸಿಗೆ ಏಕಾಗ್ರತೆಯನ್ನು ಕೊಡುತ್ತೆ. ಅದರ ಜೊತೆಗೆ ಮಹಿಳೆಯರ ಮುಟ್ಟಿನ ಸಮಸ್ಯೆಯಲ್ಲಿ ಇನ್ಫರ್ಟಿಲಿಟಿ ಅಂದರೆ ಬಂಜೆತನ ಇಂತಹ ಸಮಸ್ಯೆಗಳಲ್ಲಿ ಕೂಡ ಈ ಆಸನ ತುಂಬ ಪ್ರಯೋಜನಕಾರಿಯಾಗಿದೆ. ಆದರೆ ಯಾರಿಗೆ ಮೊಣಕಾಲಿನ ನೋವು, ಕಾಲಿನ ಗಂಟುಗಳ, ಕಾಲಿನ ಆ್ಯಂಕಲ್ ನೋವು ಏನಿದೆ ಅದು ಇದ್ದಂಥವರು, ಆರ್ಥ್ರೈಟಿಸ್ ಇದ್ದಂಥವರು ಯೋಚನೆ ಮಾಡಬೇಕಾದ್ರೆ ತುಂಬ ನೋವು ಆಗ್ತಾ ಇಲ್ಲ ಅಂದರೆ ಮಾಡ್ಬೋದು. ನೋವಿದೆ ಅಂತ ಆದರೆ ಈ ಅಭ್ಯಾಸವನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ಇನ್ನು ಪ್ರಾಣಾಯಾಮದ ಅಭ್ಯಾಸ ಯಾರು ಮಾಡ್ತಾರೆ ಅಥವಾ ಮುದ್ರೆಗಳ ಅಭ್ಯಾಸ ಮಾಡೋದಕ್ಕೆ ಕೂಡ ಪದ್ಮಾಸನದಲ್ಲಿ ಕೂತ್ಕೊಳ್ಳೋ ಅಂಥದ್ದು ತುಂಬ ಒಳ್ಳೆಯದು. ಇದರಲ್ಲಿ ಬೆನ್ನು ನೇರವಾಗಿರುತ್ತೆ. ಆದ್ದರಿಂದ ಪ್ರಾಣಾಯಾಮದ ಏನು ಉಸಿರಾಟದ ಕ್ರಮ ಇದೆ ಅದಕ್ಕೆ ತುಂಬ ಸಹಕಾರಿಯಾಗಿರುತ್ತೆ ಪದ್ಮಾಸನ. ಅದರ ಜೊತೆಗೇ ಮಕ್ಕಳಿಗೆ ಓದೋದಕ್ಕೆ ಕೂತ್ಕೊಳ್ಳೋದಕ್ಕೆ ಕೂಡ ಇದು ತುಂಬ ಉತ್ತಮವಾದ ಒಂದು ಆಸನ ಆಗಿದೆ. ಸಾಮಾನ್ಯವಾಗಿ ಮಕ್ಕಳೇನು ಮಾಡ್ತಾರೆ, ಹೋಮ್ವರ್ಕ್ ಮಾಡಬೇಕಾದ್ರೆ ಕೂತ್ಕೊಂಡಿರ್ತಾರೆ, ಅಲ್ಲಿಂದ ನಿಧಾನಕ್ಕೆ ಮುಂದೆ ಬೆಂಡ್ ಆಗ್ತಾರೆ. ಈ ಆಸನವನ್ನು ಮಾಡೋದ್ರಿಂದ ಮುಂದೆ ಬೆಂಡ್ ಆಗೋದು ಕಡಿಮೆ ಆಗುತ್ತೆ. ಆಮೇಲೆ ಈ ಕುತ್ತಿಗೆಯ ಭಾಗದ ನೋವು ಯಾರಿಗಿರುತ್ತೆ, ಸಾಮಾನ್ಯವಾಗಿ ಡೆಲಿವರಿ ಆದಮೇಲೆ ಹೆಣ್ಮಕ್ಳಿಗೆ ಕುತ್ತಿಗೆ ನೋವು, ಭುಜದ ನೋವು, ಬೆನ್ನು ನೋವು ಬರುತ್ತೆ, ಅವರು ಕೂಡ ಈ ಆಸನವನ್ನು ಅಭ್ಯಾಸ ಮಾಡಬಹುದು. ಇನ್ನು ಕೆಲವರು ಕೂತು ಗೂನು ಬೆನ್ನಾಗಿರುತ್ತಲ್ಲ ಅಂಥವರು ಕೂಡ ಈ ಆಸನವನ್ನು ಅಭ್ಯಾಸ ಮಾಡೋದ್ರಿಂದ ಅವರ ಗೂನು ಬೆನ್ನಿನ ಸಮಸ್ಯೆ, ಕುತ್ತಿಗೆ ನೋವಿನ ಸಮಸ್ಯೆ ಎಲ್ಲ ಕೂಡ ಪರಿಹಾರ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ದಿನನಿತ್ಯ ಮಾಡಬಹುದಾದ 3 ಸರಳ ಆಸನಗಳನ್ನು ನಾವಿವತ್ತು ಕಲ್ತ್ಕೊಂಡಿದ್ದೀವಿ.
ಮೊದಲನೇದು ತಾಡಾಸನ, ಎರಡನೇದು ಪಾದಹಸ್ತಾಸನ, ಮೂರನೇದು ಪದ್ಮಾಸನ. ಈ ಮೂರೂ ಆಸನಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಪ್ರತಿನಿತ್ಯ ಅಭ್ಯಾಸ ಮಾಡಬಹುದು. ಎಲ್ಲರೂ ಮಾಡಬಹುದಾದಂತಹ ಸರಳವಾದ ಇನ್ನೊಂದು ಆಸನ ಇದೆ, ಅದು ವಜ್ರಾಸನ. ವಜ್ರ ಅಂದರೆ ಏನು? ಇಂದ್ರನ ಆಯುಧ ವಜ್ರ. ವಜ್ರಾಸನ ಮಾಡೋದ್ರಿಂದ ನಮ್ಮ ದೇಹ ವಜ್ರಾಯುಧದಷ್ಟೇ ಗಟ್ಟಿಯಾಗತ್ತೆ ಅಂತ ಹೇಳ್ತಾರೆ. ಈ ಆಸನವನ್ನು ಯಾರು ಬೇಕಾದರೂ ಮಾಡಬಹುದು ಮತ್ತು ಯಾವಾಗ ಬೇಕಾದರೂ ಮಾಡಬಹುದು ಅಂತ ಹೇಳ್ತಾರೆ. ಆದರೆ ಸಾಮಾನ್ಯವಾಗಿ ಯೋಗಾಸನದ ಜೊತೆಗೆ ಕೊನೆಗೆ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಾಗ ಅಥವಾ ಧ್ಯಾನವನ್ನು ಮಾಡುವಾಗ ನಾವು ವಜ್ರಾಸನದ ಅಭ್ಯಾಸವನ್ನು ಮಾಡ್ತೀವಿ. ವಜ್ರಾಸನವನ್ನು ಮಾಡೋದು ಹೇಗೆ ಅಂತ ಇವತ್ತು ಕಲ್ತ್ಕೊಳ್ಳೋಣ. ಮೊದಲನೇದಾಗಿ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು. ಆಮೇಲೆ ನಿಧಾನವಾಗಿ ಒಂದೊಂದೇ ಕಾಲನ್ನು ಮಡಿಸ್ತಾ ನಮ್ಮ ಪೃಷ್ಠದ ಕೆಳಭಾಗದಲ್ಲಿ ಅಂದರೆ ಹಿಮ್ಮಡಿಯನ್ನು ಮಡಿಸಿ ಹಿಮ್ಮಡಿಯ ಮೇಲೆ ನಾವು ಕೂತ್ಕೊಳ್ಬೇಕಾಗತ್ತೆ. ನಾವು ಕೂತ್ಕೊಂಡು ಎರಡೂ ಕೈಗಳನ್ನು ನಮ್ಮ ಮೊಣಕಾಲಿನ ಮೇಲೆ ಇಡಬೇಕು. ಈ ಥರ ಕೂತ್ಕೊಳ್ಳುವಾಗ ನಮ್ಮ ಭುಜ ಈ ಥರ ಅಗಲವಾಗಿರಬೇಕು, ಕೈ ನೇರವಾಗಿ ಎರಡು ಮಂಡಿಗಳ ಮೇಲಿರಬೇಕು, ಬೆನ್ನು ನೇರವಾಗಿರಬೇಕು, ಕುತ್ತಿಗೆ ನೇರವಾಗಿರಬೇಕು. ಈ ಅಭ್ಯಾಸವನ್ನು ಮಾಡೋದ್ರಿಂದ ಸೊಂಟ ನೋವಿನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅದಕ್ಕಿಂತಲೂ ಮುಖ್ಯವಾಗಿ ಏನು ಅಂದರೆ ಜೀರ್ಣದ ಕ್ರಿಯೆಗಳಿಗೆ, ನಮ್ಮ ಜೀರ್ಣದ ಕ್ರಿಯೆ ಮಲಬದ್ಧತೆ ಇರಬಹುದು, ಆ್ಯಸಿಡಿಟಿ ಇರಬಹುದು, ಅಥವಾ ಯಾವುದೇ ರೀತಿಯಾದಂಥ ಜೀರ್ಣದ ಸಮಸ್ಯೆಯಲ್ಲಿ ಈ ಆಸನ ತುಂಬ ಸಹಾಯವನ್ನು ಮಾಡುತ್ತೆ. ಅದರ ಜೊತೆಗೇನೆ ಯಾರಿಗೆ ಮುಟ್ಟಿನ ಸಮಸ್ಯೆ ಇದೆ ಹೆಣ್ಮಕ್ಳು, ಅವರು ನಿಧಾನವಾಗಿ ಈ ಆಸನದಲ್ಲಿ ಕೂತ್ಕೊಳ್ಬಹುದು, ನಿಧಾನವಾಗಿ ಉಸಿರಾಟವನ್ನು ಅಭ್ಯಾಸ ಮಾಡಬಹುದು. ಇದೇ ಆಸನದ ಮುಂದುವರಿದ ಭಾಗವಾಗಿ ಸುಪ್ತ ವಜ್ರಾಸನ ಅನ್ನುವಂಥ ಅಭ್ಯಾಸ ಇದೆ. ಅದನ್ನು ಹೇಗೆ ಮಾಡೋದು ಅಂತ ಈಗ ತಿಳ್ಕೊಳ್ಳೋಣ. ವಜ್ರಾಸನದಲ್ಲಿ ಮೊದಲು ಕೂತ್ಕೊಳ್ಬೇಕು. ಆಮೇಲೆ ನಿಧಾನವಾಗಿ ಕೈಯ ಸಹಾಯದಿಂದ ಹಿಂದ್ಗಡೆಗೆ ನಾವು ಬೆಂಡ್ ಆಗಬೇಕು ಅಥವಾ ಹಿಂದ್ಗಡೆಗೆ ಮಲ್ಕೊಳ್ಬೇಕು. ನಾವು ಹೀಗೆ ಮಲ್ಕೊಳ್ಳುವಾಗ ಬೆನ್ನನ್ನು, ಭುಜವನ್ನು ನೆಲದ ಮೇಲಿಡಬೇಕು, ತಲೆಯನ್ನು ನೆಲೆಯ ಮೇಲಿಡಬೇಕು, ಕೈಯನ್ನು ಹೊಟ್ಟೆಯ ಮೇಲೆ ಅಥವಾ ತೊಡೆಯ ಮೇಲೆ ಇಟ್ಕೊಳ್ಳುವಂಥದ್ದು. ಈ ಅಭ್ಯಾಸ ಮಾಡೋದ್ರಿಂದ ಬೆನ್ನು ನೋವಿಗೆ ತುಂಬ ಉತ್ತಮ ಪರಿಹಾರ ಸಿಗತ್ತೆ. ಅದರ ಜೊತೆಗೇನೆ ಕುತ್ತಿಗೆಯ ಸ್ನಾಯುಗಳಿಗೆ, ಬೆನ್ನಿನ ಸ್ನಾಯುಗಳಿಗೆ ಶಕ್ತಿ ತುಂಬತ್ತೆ. ಥೈರಾಯ್ಡ್ ಸಮಸ್ಯೆ ಇದ್ದವರು ಈ ಅಭ್ಯಾಸವನ್ನು ಮಾಡ್ಬೋದು, ಮುಟ್ಟಿನ ಸಮಸ್ಯೆ ಇದ್ದವರು ಮಾಡ್ಬೋದು, ಬಂಜೆತನ ಇದ್ದವರು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದವರು ಈ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡೋದ್ರಿಂದ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಅದರ ಜೊತೆಗೆ ಯಾರಿಗೆ ತುಂಬ ಸುಸ್ತು ಅನಿಸುತ್ತೆ, ಯಾರಿಗೆ ತುಂಬ ನಿದ್ರೆಯ ಸಮಸ್ಯೆ ಇದೆ, ಅವರು ಕೂಡ ಈ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡೋದ್ರಿಂದ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದರ ಜೊತೆಗೆ ಸೊಂಟದ ಸ್ನಾಯುಗಳಿಗೆ ತುಂಬ ಶಕ್ತಿಯನ್ನು ತುಂಬೋದ್ರಿಂದ ಯಾರಿಗೆ ಓಟ ಮಾಡಬೇಕು ಅಥವಾ ರನ್ನಿಂಗ್ ಅಥವಾ ಸ್ವಿಮ್ಮಿಂಗ್ ಮಾಡಬೇಕು, ಇಂಥವರು ಕೂಡ ಈ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡಬಹುದು. ಮಕ್ಕಳು ಕೂಡ ಈ ಅಭ್ಯಾಸವನ್ನು ಮಾಡಬಹುದು. ಇನ್ನೊಂದಷ್ಟು ಆಸನಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ತಿಳ್ಕೊಳ್ಳೋಣ. ನಮಸ್ಕಾರ.